ಹಾಯ್ ಮಚ್ಚ, ನೀನೇನು ಇಲ್ಲಿದ್ಯಾ? ಇವಾಗ ಹಾಲಿಡೇ ಇದಾವಲ್ಲ ಅದಕ್ಕೆ ಮನೆಗೆ ಬಂದಿದ್ದೆ. ಬೆಂಗಳೂರು ಹೆಂಗೈತ್ಲಿ ಅಪ್ಪ? ಅವಾಗ ಅಲ್ಲಿದ್ದಾಗ ಮಸ್ತ್ ಎಂಜಾಯ್ ಮಾಡ್ತಿದ್ದ. ಇವಾಗ ಅಲ್ಲಿ ಕೆಲಸನೂ ಬಿಟ್ಟು ಈಗ ಮನೆ ಬಂದು ಕುಂತೀನಿ. ಈಗ ಬೆಂಗಳೂರು ಭಾಳ ಮಿಸ್ ಮಾಡ್ಕೊಳಕತ್ತೀನಿಲೇಪ್ಪ ನಾನಂತರೂ. ಹ್ಞೂಲೇಪ್ಪ, ಭಾಳ ಮಿಸ್ ಮಾಡ್ಕೊಳಕತ್ತೀನಿ ನಾನಿನ್ನ. ಇಬ್ಬರು ಕೂಡ ಆಫೀಸಿಗೆ ಹೋಗ್ತಿದ್ವಿ. ಇವಾಗ ಆಫೀಸಿಗೆ ಹೋಗಕ್ಕೆ ಯಾರೂ ಇಲ್ಲ. ಭಾಳ ಬೋರ್ ಆಗತ್ತೆ ನನಗಂದ್ರೆ ಆಫೀಸಿಗೆ ಹೋಗಕ್ಕೆ ಇವಾಗಂತೂ. ಮಚ್ಚ ಸಾಕು ಹೋಗ್ತಿದ್ದು ಭಾಳ. ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಇದ್ವಿ ನಿಜ, ಆದ್ರಲ್ಲಿ ನಿಂಗೇನು ಕಮ್ಮಿನಾ? ಅಷ್ಟು ಜನ ಫ್ಯಾನ್ಸ್ ಇರಲಿ. ಹುಡುಗಿರು ಒಬ್ರಿಗೆ ಕಮೆಂಟ್ಸ್ ಕೊಡ್ತಿದ್ವಿ, ಒಬ್ರ ಜೊತೆ ಮೆಸೇಜ್ ಮಾಡ್ತೀವಿ, ಒಬ್ರ ಜೊತೆ ಚಾಟ್ ಮಾಡ್ತೀವಿ, ಒಬ್ರ ಜೊತೆ ಮಾತಾಡ್ಕೊಂಡು ಕುಂತ. ನೀ ಏನು ಬಿಡ್ಲಿಯಪ್ಪ, ಮನ್ಮಾತದಿ ಅಂದ್ರು. ಅದು ನಿಜ ನೋಡ್ಲೇಪ್ಪ, ಇಬ್ರು ಕಮೆಂಟ್ಸ್ ಕೊಡ್ತಿದ್ದಪ್ಪ. ಹುಡುಗಿರು ಅಂತೂ ಶಾಕ್ ಆಗ್ಬಿಡ್ತಿದ್ರು. ನಮಗೂ ಮಸ್ತ್ ಅನಿಸ್ತಿತ್ತು. ಇವಾಗ ಏನು ಮಾಡೋಕ್ಕಾಗುತ್ತೆ, ನೀನು ಅಲ್ಲಿ ನಾನು ಇಲ್ಲಿ. ನನಗೂ ಆಫೀಸ್ ಬರ್ಬೇಕು ಅನ್ಸತ್ಲೇಪ್ಪ, ವರ್ಕ್ ಮಾಡ್ಬೇಕು ಅನ್ಸುತ್ತೆ. ನಮ್ಮ ಮನೆ ಗೌರ್ಮೆಂಟ್ ಜಾಬ್ ಅಂದ್ಕೊಂತಾರ, ಅದನ್ನೇ ಮಾಡ್ಬೇಕಲ್ಲ. ಈಗ ಓದಕತ್ತೆ ನಾನೇ ಕುಂತ. ನೀ ಬಿಡ್ಲೇಪ್ಪ, ಚಲೋನೇ ಓದ್ತಿದ್ದೆ. ಮತ್ತೆ ಕೈ ಕೆಡ್ಸ್ಕೊಂತೀನಿ ಬಿಡು, ಆರಾಮ್ ಜಾಬ್ ಮಾಡ್ತೀನಿ. ಹಿಂಗೆ ಅಂತಿಲ್ಲ ಮಗನ. 2 ವರ್ಷ ಆಯ್ತು ನಾ ಕಂಪ್ನಿ ಬಿಟ್ಟು. ಒಂದು ಸಣ್ಣ ಜಾಬ್ನೂ ಆಗಲ್ಲಾಗೈತಿ. ಈ ಜಾಬ್ ಆಗ್ಲಾರ್ದು ನೋಡಿ, ಮಂದಿ ಅನ್ನೋದು ನೋಡಿ ನನ್ನ ಜೀವನದಲ್ಲ ಜಿಗುಪ್ಸ ಬಂದ್ಬಿಟ್ಟೈತಿ. ಏನು ಮಾಡ್ಬೇಕಂತ ಗೊತ್ತಾಗಲ್ತಿವಾಗ. ಅದು ನಿಜಲೇಪ್ಪ, ಕಂಪ್ನಿ ಒಳಗೆ ಮಸ್ತ್ ಎಂಜಾಯ್ ಮಾಡ್ಕೊಂತ ವರ್ಕ್ ಮಾಡ್ತಿದ್ವಿ. ಗೌರ್ಮೆಂಟ್ ಜಾಬ್ ಅಂದ್ರೆ ಓದ್ಬೇಕಲೇಪ್ಪ, ಭಾಳ ಓದ್ಬೇಕು, ಹೈರಾಣ ಭಾಳ ಇದು. ನಾನು ಕೂದಲ ಬೆಳಗ್ಗೆ ಕೊತ್ತು ಹೊರ್ತು ನಾ ಗೌರ್ಮೆಂಟ್ ಜಾಬ್ ಆಗಲ್ಲಾಗೈತಿ. ಮುದುಕಾಗೋದು ಗ್ಯಾರಂಟಿ. ನಾನು ಜಾಬ್ ಏನಾಗುತ್ತೆ ಅನ್ಕೋತೇನೆ. ಅದು ನಿಜ ಬಿಡ್ಲೇಪ್ಪ. ಗೌರ್ಮೆಂಟ್ ಜಾಬ್ ಮಾಡ್ಕೊಲೇಪ್ಪ. ಗೌರ್ಮೆಂಟ್ ಜಾಬ್ ಇದ್ದಾರೆ ಮಸ್ತ್ ಹುಡುಗಿ ಸಿಗ್ತಾರೆ, ಆರಾಮ್ ಇರ್ತೀನಿ ಮುಂದೆ ನೀನು. ನಂದು ಕತೆ ಏನಾಯ್ತು ಏನು, ಆಂಟಿ ಸಿಗ್ತಾಳೋ ಏನು, ಅಕ್ಕಿನ ಸಿಗಲ್ಲ, ಯಾರಿಗೆ ಗೊತ್ತು. ಏನಾಯ್ತೋ ಏನು ಹಣೆ ಬರೋ ಇಬ್ರದ್ದು ಯಾರಿಗೆ ಗೊತ್ತು.